ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ 2-3 ದಿನಗಳಿಂದಲೂ ಕೂಡ ಅಷ್ಟೇ ಪೊಲಿಟಿಕಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. 136 ಜನ MLAಗಳು ಕೂಡ ಅಷ್ಟೇ ಮಿನಿಸ್ಟ್ರಿ ಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ಕೊಂಡು ಬಂದ್ರು. ಅವ್ರದ್ದೇ ಆದಂಥ ಆಯಾಮದಲ್ಲಿ ಹೈಕಮಾಂಡ್ಗೆ ಒತ್ತಡ ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ಕೊಂಡು ಬಂದ್ರು. ಆದರೆ ಕೊನೆಯದಾಗಿ 136 ಜನ MLAಗಳಿದ್ರು ಅದರಲ್ಲಿ ಮಿನಿಸ್ಟ್ರಿ ಅನ್ನುವಂಥದ್ದು ಸಿಗುವಂಥದ್ದು CM ಸೇರಿದಂತೆ ಕೇವಲ 34 ಜನರಿಗೆ ಮಾತ್ರ. ಈಗಾಗಲೇ 33 ಜನರ ಸಚಿವರು ಯಾರ್ಯಾರು ಅಂತ ಫೈನಲೈಸ್ ಆಗಿದೆ. ಕೇವಲ ಒಂದೇ ಒಂದು ಸೀಟನ್ನು ಮಾತ್ರ ಪೆಂಡಿಂಗ್ ಹೈಕಮಾಂಡ್ ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ಮಹಿಳಾ ಮಣಿಗಳಿಲ್ಲದೆ ಇವರು ಸಚಿವ ಸಂಪುಟವನ್ನ ರಚನೆಯನ್ನ ಮಾಡಿದ್ದಾರೆ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ CM ಆಗಿರ್ಬೋದು ಹೈಕಮಾಂಡ್ ಒಂದು ಮಹಿಳೆಯರಿಗೋಸ್ಕರ ಅಂತ ಸಚಿವ ಸ್ಥಾನವನ್ನ ಪೆಂಡಿಂಗ್ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ಈಗ ಮಹಿಳಾ ಮಣಿಗಳು ಕೂಡ ಅಷ್ಟೇ ನಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಹೈಕಮಾಂಡ್ಗೆ ಒತ್ತಡ ಇರುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರು ನಗರದಲ್ಲಿ ಅತಿ ದೊಡ್ಡದಾಗಿ ಚರ್ಚೆ ಆಗಿರುವಂತದ್ದು ಏನು ಅಂತಂದ್ರೆ M ಕೃಷ್ಣಪ್ಪ ಅವರು ಬೆಂಬಲಿಗರು. ಯಾಕಂದ್ರೆ ಯಾವತ್ತು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಂತ ಕೃಷ್ಣಪ್ಪ ಅವರಿಗೆ ಹೈಕಮಾಂಡ್ ಕಳಿಸಿದಂತ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ. ಈ ಸಂದರ್ಭದಲ್ಲಿ M ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಅಷ್ಟೇ ಆಕ್ರೋಶವನ್ನು ಹೊರಹಾಕ್ತಾರೆ. ಜೊತೆಗೆ ಅವರ ಮಗ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ. CM DKC ಅವರ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನು ಹೊಡೆಯುವಂತ ಮುಖಾಂತರವಾಗಿಯೂ ಕೂಡ ಅಷ್ಟೇ ಅವರು ಆಕ್ರೋಶವನ್ನು ಹೊರಹಾಕ್ತಾರೆ. ಯಾಕಂದ್ರೆ M ಕೃಷ್ಣಪ್ಪ ಸೀನಿಯರ್ ಲೀಡರ್, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತವ್ರು, ಅವ್ರದ್ದೇ ಆದಂತ ವರ್ಚಸ್ಸನ್ನ ಇಟ್ಕೊಂಡಿದ್ದಾರೆ. 5 ಬಾರಿ MLA ಆಗಿದ್ದಾರೆ, ಒಂದ್ಸಲ MLCನೂ ಕೂಡ ಆಗಿದ್ದಾರೆ. ಅವ್ರದ್ದೇ ಆದಂತ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರನ್ನು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ಗೂ ಕೂಡ ಅಷ್ಟೇ ಹಿರಿಯ ಒಂದು ರಾಜಕಾರಣಿಯ ಅವಶ್ಯಕತೆ ಇದೆ ಅಂತಾನೂ ಕೂಡ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ M ಕೃಷ್ಣಪ್ಪ ಮತ್ತು ಅವರ ಮಗ ಇಬ್ರು ಕೂಡ ಅಷ್ಟೇ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದ್ವು. ಆ ಚರ್ಚೆ ಯಾವಾಗ ಅತಿಯಾಗ್ತಾ ಹೋಗ್ತು, ಜೊತೆಗೆ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂತಹ ಕಾರ್ಯಕರ್ತರು ಸಾಮೂಹಿಕವಾಗಿ ರಿಸೈನ್ ಮಾಡ್ತೀವಿ ಅಂತ ಯಾವಾಗ ಹೇಳ್ತಾ ಹೋದ್ರು, ಈ ಸಂದರ್ಭದಲ್ಲಿ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ತಗೊಳುತ್ತೆ. ಇಮಿಡಿಯೇಟ್ ಆಗಿ ಸುರ್ಜೇವಾಲರನ್ನ ಬೆಂಗಳೂರಿಗೆ ಕರೆಸಿ ಇದೆಲ್ಲವನ್ನು ಕೂಡ ಅಷ್ಟು ಶಮನ ಮಾಡಿ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಇವತ್ತು M ಕೃಷ್ಣಪ್ಪ ಅವರ ನಿವಾಸಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, DK ಶಿವಕುಮಾರ್, ಜೊತೆಗೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸಚಿವರಾಗಿದ್ದಂತ ಬಾಲಕೃಷ್ಣ ಆಗಿರ್ಬೋದು, ಚಲುವರಾಯ ಸ್ವಾಮಿ ಎಲ್ಲರೂ ಕೂಡ ಅಷ್ಟೇ ಹೋಗ್ತಾರೆ. ಎಲ್ಲರೂ ಕೂಡ ಹೋದಂತಹ ವೇಳೆಯಲ್ಲಿ ಮೊದಲನೇದಾಗಿ M ಕೃಷ್ಣಪ್ಪ ಅವರ ಮನೆಯಲ್ಲಿ ಕೂತ್ಕೊಂಡು ಒಂದು 15 ನಿಮಿಷಗಳ ಕಾಲ ಮಾತುಕತೆಯನ್ನ ಮಾಡ್ತಾರೆ. ಇದಾದಂತಹ ಬಳಿಕ ಕೊಠಡಿಗೆ ಹೋಗ್ತಾರೆ. ಅಲ್ಲಿ ಕೇವಲ ಕೊಠಡಿಗೆ ಆಹ್ವಾನ ಇದ್ದಿದ್ದು M ಕೃಷ್ಣಪ್ಪ ಅವರ ಮಕ್ಕಳಾದಂತಹ ಪ್ರಿಯಾ ಕೃಷ್ಣ ಇನ್ನೋರ್ವ ಮಗನಿಗೆ ಮಾತ್ರ ಅವಕಾಶ ಇತ್ತು. ಇದು ಬಿಟ್ರೆ ಸರ್ಕಾರದ ಕಡೆಯಿಂದಾಗಿ ಸುರ್ಜೇವಾಲಾ ಮತ್ತು DK ಶಿವಕುಮಾರ್ ಮಾತ್ರ ಹೋದ್ರು. ಕೇವಲ 5 ಜನರು ಮಾತ್ರ ಇವತ್ತು ಸುಮಾರು 1 ಗಂಟೆಗಳ ಕಾಲ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯ ಆದಂತಹ ಬಳಿಕ ಹೊರಗಡೆ ಬಂದಂತಹ ವೇಳೆಯಲ್ಲಿ ಖುದ್ದಾಗಿ M ಕೃಷ್ಣಪ್ಪ ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಅವ್ರು ಹೇಳ್ತಾರೆ, ಹೈಕಮಾಂಡೇ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಹಿರಿಯ ನಾಯಕನಾಗಿದ್ದೆ, ನಾನು ಕಾಂಗ್ರೆಸ್ ನಲ್ಲಿ ಹಿರಿಯ ಶಾಸಕರು ಯಾರು ಅಂತ ಒಂದು ಕನ್ಸಿಡರ್ ಮಾಡಿದ್ರೆ ಅದ್ರ ನಾನು ಕೂಡ ಒಬ್ಬ, ನನ್ನನ್ನ ಪರಿಗಣನೆಗೆ ತಗೊಳ್ಬೇಕಾಗಿತ್ತು. ಹಿಂದೆನೂ ಕೂಡ ಅಷ್ಟೇ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರ್ಲಿಲ್ಲ, ಅಂದ್ರೆ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಈ ಬಾರಿ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನ ಲಿಸ್ಟ್ ನಲ್ಲಿ ಪರಿಗಣಿಸಲಿಲ್ಲ ಹೈಕಮಾಂಡ್ ಅನ್ನುವಂತ ಒಂದು ಆಕ್ರೋಶ ಹೊರಹಾಕ್ತಾರೆ. ಆದ್ರೆ ಹೈಕಮಾಂಡ್ ನ ಪರವಾಗಿ ಬಂದಿದ್ದಂತ ಸುರ್ಜೇವಾಲಾ ಅವರು ಕೂಡ ಅಷ್ಟೇ ಒಂದು ಭರವಸೆಯನ್ನ ಕೊಟ್ಟಿರುವಂತಹದ್ದು, ಹೌದು ಹೈಕಮಾಂಡ್ ನಿಂದ ತಪ್ಪಾಗಿದೆ, ನಿಮ್ಮನ್ನ ಕಡೆಗಣಿಸಬಾರ್ದಾಗಿತ್ತು, ಕಡೆಗಣಿಸಲಾಗಿದೆ. ಆದ್ರೆ ಹೈಕಮಾಂಡ್ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮದೇ ಆದಂತ ಒಂದು ಸ್ಥಾನಮಾನವನ್ನ ಕೊಡ್ತೀವಿ ಅನ್ನುವಂಥದ್ದು, ಮತ್ತೆ ಈಗೇನ್ ಮಾಡಿರತ್ತೆ ತಪ್ಪಿದೆಯಲ್ಲ ಅದನ್ನ ನಾವು ತಿದ್ಕೊಳ್ತೀವಿ, ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತೇಳಿ ಖುದ್ದಾಗಿ ಸುರ್ಜೇವಾಲಾ ಇವತ್ತು ಕೃಷ್ಣಪ್ಪ ಅವರ ಜೊತೆ ನಡೆದಂತ ಸಭೆಯಲ್ಲಿ ಅವ್ರು ಹೇಳ್ತಾರೆ. ಇದಾಂತ ಬಳಿಕ CM DK ಶಿವಕುಮಾರ್ ಅವರು ಕೂಡ ಅಷ್ಟೇ ಹೈಕಮಾಂಡ್ಗೆ ಹೇಳಿ ಕಳಿಸಿದೆ, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ಗೆ ಅವರು ಕೂಡ ಅಷ್ಟೇ ಹೇಳಿದ್ರು, ಯಾವ ಶಾಸಕರು ಎಷ್ಟೆಷ್ಟು ಕೆಲಸ ಮಾಡಿದರೆ, ಯಾವ ಶಾಸಕರ ಶಕ್ತಿ ಎಷ್ಟು ಅನ್ನುವಂಥದ್ದು ಹೈಕಮಾಂಡ್ಗೂ ಗೊತ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಕಡೆಗಣಿಸಲ್ಲ ಅನ್ಕೊಂಡಿದ್ವಿ, ಆದ್ರೆ ಕಡೆಗಣಿಸಿದರೆ ಅದನ್ನ ಸರಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಅಷ್ಟೇ ಸರಿಪಡಿಸ್ಕೊಳ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆದ್ರೆ ಒಂದಂತೂ ಕ್ಲಿಯರ್ ಕಟ್ ಆಗಿ ಕೃಷ್ಣಪ್ಪ ಅವ್ರು ಮಾತನಾಡಿದಂತ ಸಂದರ್ಭದಲ್ಲಿ ಗಮನಿಸಬಹುದು, ಸರಿಪಡಿಸ್ತೀವಿ ಅಂತ ಹೈಕಮಾಂಡ್ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದೆ, ಸರಿ ಮಾಡ್ತಾರೆ ಅನ್ನುವಂತ ಒಂದು ವಿಶ್ವಾಸ ಕೂಡ ಇದೆ. ಅದೇನ್ ಸರಿ ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ಆದ್ರೆ ಕೃಷ್ಣಪ್ಪ ಹೇಳುವಂತಹ ಸಂದರ್ಭದಲ್ಲಿ ಒಂದು ಮಾತ್ರ ಕ್ಲಿಯರ್ ಕಟ್ ಆಗಿ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ,
ಮಿನಿಸ್ಟ್ರಿಗಿರಿಯನ್ನ ಬಿಟ್ರೆ ಬೇರೆ ಯಾವುದನ್ನು ಕೂಡ ಅಷ್ಟೇ ನಾನು ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಸರ್ಕಾರ ಹೇಗೆ ಅಂತಂದ್ರೆ ಮಿನಿಸ್ಟ್ರಿ ಸಿಕ್ಕಿಲ್ಲ, ಅವರ ಬೆಂಬಲಿಗರು ಅವರು ಬೇರೆ ರೀತಿಯಾಗಿ ಒಂದು ರೀತಿ ಒತ್ತಡ ಇರುವಂತ ಒಂದು ಕೆಲಸವನ್ನ ಮಾಡ್ತಿರೋ ಸಂದರ್ಭದಲ್ಲಿ ಈ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಕೃಷ್ಣಪ್ಪ ಅವರು ಕ್ಲಿಯರ್ ಕಟ್ ಆಗಿದ್ದಾರೆ, ಕೊಟ್ರೆ ಮಿನಿಸ್ಟ್ರಿ ಕೊಡಿ, ಇಲ್ಲ ಅಂತಂದ್ರೆ ಯಾವುದೂ ಬೇಡ ನನಗೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಇವತ್ತು ಸಭೆಯಲ್ಲೂ ಕೂಡ ಅವ್ರು ಹೇಳಿರುವಂತದ್ದು, ನಾನು ಆಕಾಂಕ್ಷಿ ಇದ್ದೆ. ಯಾಕಂದ್ರೆ ವಿಜಯನಗರದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಅನ್ನ ಮುಂದೆ ತರುವಂತ ಒಂದು ಕೆಲಸವನ್ನ ಮಾಡಿದರೆ, ಜೊತೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಮಗ ಗೆದ್ದಿದ್ದಾನೆ. ಆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು 5 ಬಾರಿ MLA ಆಗಿದ್ದೀನಿ, ಒಮ್ಮೆ MLC ಆಗಿದ್ದೀನಿ, ನನಗೆ ಮಿನಿಸ್ಟ್ರಿ ಬೇಕು ಅನ್ನುವಂತ ಒಂದು ಒತ್ತಡವನ್ನು ಕೂಡ ಹಾಕಿದ್ರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಹೇಳಿರುವಂತದ್ದು, ತಪ್ಪು ಮಾಡಿದೀವಿ, ಸರಿ ಮಾಡ್ಕೊಳ್ತೀವಿ ಅಂತೇಳಿ. ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಕೃಷ್ಣಪ್ಪ ಕ್ಲಿಯರ್ ಕಟ್ ಆಗಿರುವಂತದ್ದು, ಕೊಡಂಗಿದ್ರೆ ಮಿನಿಸ್ಟ್ರಿ ಕೊಡಿ, ಇಲ್ಲ ಅಂತಂದ್ರೆ ನನಗೆ ಏನೂ ಬೇಡ, ನಾನು ಕಾರ್ಯಕರ್ತನಾಗೆ ಬೇಕಿದ್ರೆ ಸೇವೆ ಮಾಡ್ತೀನಿ ಅನ್ನುವಂತ ಒಂದು ಮಾತು ಹೇಳ್ತಿದ್ರೆ. ಆದ್ರೆ ಬಿಜೆಪಿ ಅವರು ಈಗಾಗಲೇ ಒಂದು ಪೋರ್ಟ್ರೆ ಮಾಡ್ತಾ ಇರುವಂತಹದ್ದು, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಇಬ್ರು ಕೂಡ ಅಷ್ಟೇ ಕಾಂಗ್ರೆಸ್ಗೆ ರಿಸೈನ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಅವರು ಅಸಮಾಧಾನಗೊಂಡಿದ್ದಾರೆ, ಮಿನಿಸ್ಟ್ರಿ ಸಿಗುತ್ತೆ ಅನ್ನುವಂತ ಒಂದು ಆಸೆ ಇಟ್ಕೊಂಡಿದ್ರು, ಆದ್ರೆ ಮಿನಿಸ್ಟ್ರಿ ಸಿಕ್ಕಿಲ್ಲ, ಇದಕ್ಕೋಸ್ಕರ ಅವ್ರು ರಿಸೈನ್ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಇದೆಲ್ಲವೂ ಕೂಡ ಅಷ್ಟೇ ಊಹಾಪೋಹಗಳು, ಯಾರೂ ಕೂಡ ಅಷ್ಟೇ ರಿಸೈನ್ ಮಾಡ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಇವತ್ತು ಖುದ್ದಾಗಿ ಎಂ ಕೃಷ್ಣಪ್ಪ ಕೂಡ ಸ್ಪಷ್ಟಪಡಿಸಿರುವಂತಹದ್ದು, ಯಾವುದೂ ಕೂಡ ರಿಸೈನ್ ಮಾಡೋದಿಲ್ಲ ಅನ್ನುವಂಥದ್ದು ನಾನು ಹೇಳಿದರೆ. ಇದರ ಜೊತೆಗೆ ಅವರ ಕಾರ್ಯಕರ್ತರು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನೆರೆದಿದ್ರು. ಯಾಕಂದ್ರೆ ಮೊನ್ನೆಯಿಂದಲೂ ಕೂಡ ನಾವು ನೋಡ್ತಾ ಇದ್ವಿ, ಅವ್ರಿಗೆ ಯಾವಾಗ ಮಿನಿಸ್ಟ್ರಿ ಸಿಕ್ಕಿಲ್ಲ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು, ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ಹೈಕಮಾಂಡ್ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿದ್ರು, CM ವಿರುದ್ಧವಾಗಿ ಘೋಷಣೆಯನ್ನ ಕೂಗಿದ್ರು. ಇವತ್ತು ಕೂಡ ಅಷ್ಟೇ ಸುರ್ಜೇವಾಲಾ, CM ಎಲ್ಲರೂ ಕೂಡ ಅಷ್ಟೇ ಮನೆಗೆ ಬರ್ತಿದ್ರಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಷ್ಟೇ ಜಮಾಯಿಸಿದ್ರು, ಕಾರ್ಯಕರ್ತರು ನೆರೆದಿದ್ರು. ಅವರು ಕೂಡ ಅಷ್ಟೇ ಮಿನಿಸ್ಟ್ರಿ ಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಡವನ್ನು ಕೂಡ ಅಷ್ಟೇ ಅಲ್ಲಿ ಘೋಷಣೆಗಳ ಮುಖಾಂತರವಾಗಿ ಕೂಗಿದ್ರು. ಆದ್ರೆ ಹೈಕಮಾಂಡ್ ಹೇಳಿರುವಂತದ್ದು, ಮಾಡಿರುವಂತ ತಪ್ಪನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಸರಿ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಕೃಷ್ಣಪ್ಪ ಮಾತ್ರ ಕ್ಲಿಯರ್ ಕಟ್ ಆಗಿರುವಂತದ್ದು, ಕೊಡಂಗಿದ್ರೆ ಮಿನಿಸ್ಟ್ರಿ ಕೊಡಿ, ಇಲ್ಲ ಅಂದ್ರೆ ನನ್ಗೆ ಯಾವುದೂ ಬೇಡ ಅಂತ ಹೇಳ್ತಿದ್ರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿಲುವನ್ನ ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಅವರನ್ನ ಮನವೊಲಿಸುತ್ತೆ. ಯಾಕಂದ್ರೆ ಇರುವಂತಹದ್ದು ಒಂದೇ ಮಿನಿಸ್ಟ್ರಿಯನ್ನ ಪೆಂಡಿಂಗ್ ಉಳಿಸ್ಕೊಂಡಿರುವಂತದ್ದು, ಅದು ಮಹಿಳಾ ಕೋಟಾದಲ್ಲಿ ಕೊಡಬೇಕು ಅಂತ ಹೇಳ್ತಿದ್ರೆ ಆ ಮಹಿಳಾ ಕೋಟಕ್ಕೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಒತ್ತಡಗಳು ಬರ್ತಾ ಇದಾವೆ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಹೇಳ್ತಿದ್ರೆ, ಮತ್ತೊಂದು ಕಡೆ ನಯನ ಮೋಟಮ್ಮ ಒತ್ತಡ ಹೇಳ್ತಿದ್ರೆ. ಅದು ಬಿಟ್ರೆ ಬೇರೆ ಬೇರೆ ಮಹಿಳಾ ಶಾಸಕರು ಕೂಡ ಅಷ್ಟೇ ಈಗಾಗಲೇ ಅದಕ್ಕೆ ಒತ್ತಡ ಏರುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಆದ್ರೆ ಉಳಿಸ್ಕೊಂಡಿರುವಂತಹ ಒಂದೇನಾದ್ರೂ ಮಹಿಳೆಯರಿಗೆ ಬೇಡ ಅಂತೇಳಿ ಕೃಷ್ಣಪ್ಪ ಅವ್ರಿಗೆ ಕೊಡ್ತಾರ, ಅಥವಾ ಕೃಷ್ಣಪ್ಪಗೆ ಏನಾದ್ರೂ ಈಗಾಗಲೇ ಆಗೋಗಿದೆ, ನೆಕ್ಸ್ಟ್ 2028ರಲ್ಲಿ ಎಗೇನ್ ನಮ್ಮ ಸರ್ಕಾರ ಬಂದಂತ ವೇಳೆಯಲ್ಲಿ ನಿಮ್ಗೆ ಒಳ್ಳೆ ಮಿನಿಸ್ಟ್ರಿ ಪೋಸ್ಟೇ ಕೊಡ್ತೀವಿ ಅಂತ ಒಂದು ಮಾತನ್ನೇನಾದ್ರೂ ಹೇಳ್ತಾರ, ಅಥವಾ ಈಗಾಗಲೇ ಯಾರಿಗಾದ್ರೂ ಕೊಟ್ಟಿರುವಂತಹ ಮಿನಿಸ್ಟ್ರಿಯನ್ನ ತೆಗೆದು ಅವ್ರಿಗೆ ಏನಾದ್ರೂ ಕೊಡುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.